ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ಮ ಫುಡ್ಸ್ ಚಾನಲ್. ಇವತ್ತಿನ ರೆಸಿಪಿ ಈಸಿ ಮತ್ತು ಸಿಂಪಲ್ ಆಗಿ ಸ್ಟ್ರೀಟ್ ಸ್ಟೈಲ್ ಫುಡ್ಡು ಎಗ್ ರೋಲ್ ಹೇಗೆ ಮಾಡೋದು ಅಂತ ನೋಡೋಣ. ಮನೆಯಲ್ಲೇ ಗೋಧಿ ಹಸಿಟ್ಟು 200 ಗ್ರಾಮ್ ಆಗೋಷ್ಟು, ಸಕ್ಕರೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು. ಇದ್ರ ಹಾಕೋದ್ರಿಂದ ಚಪಾತಿ ಕೆಂಪಗೆ ಬರುತ್ತೆ, ಅದಕ್ಕೋಸ್ಕರ. ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ 5ರಿಂದ 10 ಟೇಬಲ್ ಸ್ಪೂನ್ ಆಗೋಷ್ಟು, ನೀರು 1 ಗ್ಲಾಸ್ ಆಗೋಷ್ಟು. ಇಷ್ಟು ಎಗ್ ರೋಲ್ ಬೇಸು ಚಪಾತಿಗೆ ಬೇಕಾಗಿರೋದು. ಈಗ ಸ್ಟಫಿಂಗ್ ನೋಡ್ಕೊಳ್ಳೋಣ. ಮೊಟ್ಟೆ 4, ಈರುಳ್ಳಿ 1 ಮೀಡಿಯಮ್ ಸೈಜು ಉದ್ದಕ್ಕೆ ಸಣ್ಣಗೆ ಹಚ್ಚಿಟ್ಕೊಂಡಿರೋದು, ತೆಳ್ಳಕ್ಕಿರಲಿ, ನೆನಪಿರಲಿ. ಕ್ಯಾಪ್ಸಿಕಮ್ಮು 1/4 ಕಪ್ ಆಗೋಷ್ಟು. ನಂತರ 3 ಥರ ಕಲರ್ ಇತ್ತು, ಅದಕ್ಕೆ ಹಾಕ್ಕೊಂಡೆ. ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಬೋದು, ಒಂದೇ ಕಲರ್ ಹಾಕ್ಕೊಬೋದು. ಹುರುಳಿ ಹೂವು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಮಯೋನೀಸು, ಪ್ಲೇನ್ ಮಯೋನಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಟೊಮೆಟೊ ಕೆಚಪ್ಪು 2ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು. ಸ್ವೀಟ್ ಮತ್ತು ಸ್ಪೈಸಿ ಟೊಮೆಟೊ ಸಾಸ್ 2ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು. ಚಾಟ್ ಮಸಾಲ ಸ್ವಲ್ಪ. ಗೋಧಿ ಹಸಿಟ್ಟಿಗೆ ಇವಾಗ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗೆ. ಯಾಕಂದರೆ ಸಕ್ಕರೆ ಉಪ್ಪು ಹಾಕಿರ್ತೀರಲ್ಲ, ಗೋಧಿ ಹಸಿಟ್ಟಿಗೆಲ್ಲ ಹಿಡಿಲಿ ಅನ್ನೋದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೆನಪಿರಲಿ, 1 ಲೋಟ ಹೇಳಿದ್ದೀನಿ ಅಂತ ಎಲ್ಲ ಒಂದೇ ಸಲ 1 ಲೋಟ ಹಾಕ್ಕೊಂಡು ಕಲಿಸ್ಕೊಳಕ್ಕೆ ಹೋಗಬೇಡಿ. ಗೋಧಿ ಹಸಿಟ್ಟು ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಾಮೇಲೆ ಮತ್ತೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಸಿಟ್ಟು ಹಾಗೆ ನಾನು ಕಲಿಸ್ಕೊತಾ ಇದ್ದೀನಿ. ನೆನಪಿರಲಿ, ಸ್ವಲ್ಪ ಸಾಫ್ಟ್ ಇರಲಿ, ಗಟ್ಟಿಯಾಗಿರೋದು ಏನು ಬೇಕಾಗಿಲ್ಲ. ಈಗ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತೆ ನಾದ್ಕೊತಾ ಇದ್ದೀನಿ ನಾನು ಒಂದು 5 ನಿಮಿಷ ಕಾಲ. ಈ ಥರ ನಾದ್ಕೊಳೋದ್ರಿಂದ ಚಪಾತಿ ಹಸಿಟ್ಟು ಸಾಫ್ಟಾಗಿ ಬರುತ್ತೆ, ಅದಕ್ಕೋಸ್ಕರ. ಈ ಥರ ನಾದ್ಕೊಂಡು ಆಮೇಲೆ ಒಂದು 5 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಅಷ್ಟರಲ್ಲಿ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಬೋದು. ಈಗ ನಾನು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ. ನೆನಪಿರಲಿ, ಈರುಳ್ಳಿ ಕ್ಯಾಪ್ಸಿಕಮ್ 2 ಅಷ್ಟೇ ಉದ್ದುದಕ್ಕೆ ತೆಳ್ಳಗೆ ಕಟ್ ಮಾಡಿ ಇಟ್ಕೊಳ್ಳೋದು ಹಾಕ್ಕೊಬೇಕಾಗುತ್ತೆ, ಯಾಕಂದರೆ ರೋಲ್ಗೆ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ. ಈಗ ಹುರುಳಿ ಹೂವು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದನ್ನು 30 ಸೆಕೆಂಡ್ ಕಾಲ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಸ್ಟಫಿಂಗ್ ರೆಡಿ ಇದೆ, ಅದನ್ನು ಪಕ್ಕಕ್ಕಿಟ್ಟು ನಾನು ಮೊಟ್ಟೆನ ಹೊಡ್ಕೊತಾ ಇದ್ದೀನಿ. ಮೊಟ್ಟೆ ಹೊಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗೇ ಮಿಕ್ಸ್ ಆಗಬೇಕು. ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಈ ಥರ ಮಿಕ್ಸ್ ಆದರೆ ಸಾಕು. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಆವಾಗೇ ಚಪಾತಿ ಹಿಟ್ಟನ್ನ ನಾದ್ಕೊಂಡಿದ್ರಲ್ಲ, ಇದು ರೆಡಿ ಇದೆ, ಒಂದು 5 ನಿಮಿಷ ಆಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಈಗ ನಾನು ಚಪಾತಿ ಮನೆ ಮೇಲೆ ಸ್ವಲ್ಪ ಗೋಧಿ ಹಸಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಗೋಧಿ ಹಸಿಟ್ಟು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಸ್ವಲ್ಪ ಭಾಗ ತೊಗೊತಾ ಇದ್ದೀನಿ. ಜಾಸ್ತಿ ದಪ್ಪಕ್ಕೂ ತೊಗೊಳಕ್ಕೆ ಹೋಗ್ಬಿಡಿ, ಒಂದು ಮೀಡಿಯಮ್ ಸೈಜ್ಗೆ ತೊಗೊಂಡು ಇದನ್ನು ಪ್ರೆಸ್ ಮಾಡಿಕೊಂಡು ಈಗ ನಾನು ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಚಪಾತಿ ಹೇಗೆ ಲಟ್ಟಿಸ್ಕೊತೀರೋ ಆ ಥರ ಲಟ್ಟಿಸ್ಕೊಡಿ. ರೌಂಡ್ ಶೇಪಲ್ಲಿರಲಿ. ನಿಮಗೆ ಫಸ್ಟ್ ಟೈಮ್ ಕಲಿತಾ ಇದ್ದೀರಿ ಅನ್ನೋದಿದ್ದರೆ ಯಾವ ಶೇಪ್ ಆದರೂ ಪರವಾಗಿಲ್ಲ, ಹೋಗ್ತಾ ಕಲಿತ್ಕೊತೀರ, ಅದಕ್ಕೋಸ್ಕರ. ಈಗ ರೌಂಡ್ ಶೇಪ್ ಇದೆ. ಈಗ ನಾನು ತವಾ ಮೇಲೆ ಹಾಕ್ಕೊತಾ ಇದ್ದೀನಿ. ನಾನು ಮೊದಲೇ ಬಿಸಿ ಇಟ್ಕೊಂಡಿದ್ದೆ ತವಾ, ಅದಕ್ಕೋಸ್ಕರ ಅದನ್ನು ನೋಡ್ಸೋಕ್ಕೆ ಹೋಗಿಲ್ಲ. ನನಗೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ, ಅದಕ್ಕೆ. ಈ ಥರ ತವಾ ಮೇಲೆ ಹಾಕ್ಕೊಂಡಾಮೇಲೆ ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ಥರ ಮತ್ತೆ ಫ್ಲಿಪ್ ಮಾಡಿಕೊಂಡು ಮತ್ತೆ 1 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎರಡು ಕಡೆಯೂ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನೋಡಿ, ಇದು 2 ಕಡೆಯೂ ಬೆಂದಿದೆ. ಈಗ ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ತವಾ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವು ಆವಾಗಲೇ ಬೀಟ್ ಮಾಡಿ ಇಟ್ಕೊಂಡಿರೋ ಮೊಟ್ಟೆನ ಹಾಕ್ಕೊಂಡು ಇದ್ರ ಮೇಲೆ ಚಪಾತಿ ಹಾಕ್ಕೊತಾ ಇದ್ದೀನಿ. ಆವಾಗಲೇ ನಾವು ಬೇಯಿಸಿಟ್ಕೊಂಡಿರೋ ಚಪಾತಿನ ಹಾಕ್ಕೊಂಡು 30 ಸೆಕೆಂಡ್ ಕಾಲ ಹಾಗೆ ಬಿಟ್ಟು ತಕ್ಷಣವೇ ತಿರ್ಗಿಸ್ಬೇಕಾಗುತ್ತೆ. ಜಾಸ್ತಿ ಏನು ಬಿಡಬೇಕಾಗಿಲ್ಲ. ಮೊಟ್ಟೆ ಹಾಕಾಮೇಲೆ ಒಂದು 30 ಸೆಕೆಂಡ್ ಆದರೆ ಸಾಕಾಗುತ್ತೆ. ಈಗ ಇದಕ್ಕೆ ಪ್ಲೇನ್ ಮಯೋನಿ, ಕೆಚಪ್ಪು ಮತ್ತು ಸ್ವೀಟ್ ಆ್ಯಂಡ್ ಸಾಲ್ಟಿ ಟೊಮೆಟೊ ಸಾಸ್ನ ಎಲ್ಲನೂ ಅಷ್ಟೇ 1 ಸ್ಪೂನ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಪೂನ್ ಸಹಾಯದಿಂದನೇ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಪ್ರೆಡ್ ಮಾಡಾದ್ಮೇಲೆ ನಾವು ಆವಾಗಲೇ ಸ್ಟಫಿಂಗ್ನ ರೆಡಿ ಮಾಡಿಟ್ಕೊಂಡಿದ್ದೀರಲ್ಲ, ಆ ಸ್ಟಫ್ನ ಹಾಕ್ಕೊಬೇಕಾಗುತ್ತೆ. ಈ ಥರ ಸ್ಟಫ್ ಜೋಡಿಸ್ಕೊಂಡು ಆಮೇಲೆ ಚಾಟ್ ಮಸಾಲನ ಸ್ಪ್ರಿಂಕಲ್ ಮಾಡಿಕೊಂಡು ರೋಲ್ ಮಾಡಿದ್ರೆ ಅಷ್ಟೇ. ಎಗ್ ರೋಲ್ ತುಂಬ ಈಸಿ ಮತ್ತು ಸಿಂಪಲು. ಚಪಾತಿ ರೆಡಿ ಇದ್ದರೆ ಅಷ್ಟೇ ಸಾಕು, ಮೊಟ್ಟೆ ಒಂದಿದ್ರೆ ಸಾಕು. ತುಂಬ ಈಸಿ ಮತ್ತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಇದು ಸ್ಟ್ರೀಟ್ ಸ್ಟೈಲು, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಮಾಡಿಕೊಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.